ಈಗ ಸಿನಿಮಾ ಕಡೆ ಬರೋಣ. ದ ರೈಸ್ ಆಫ್ ಅಶೋಕ 70ರ ದಶಕದ ಕಾಲಮಾನದಲ್ಲಿ ಆಗಿರುವಂಥದ್ದು ಸಿನಿಮಾ. ನಂಜನಗೂಡಲ್ಲಿ ನಡೆಯುವಂಥ ರಿಯಲ್ ಇನ್ಸಿಡೆಂಟ್ಗಳ ಸುತ್ತ ನಡೆದಿರುವಂಥ ಕಥೆ ಇದು. ಟಿ.ಕೆ. ದಯಾನಂದ್ ಅವರು ಬರೆದಿರೋದು. ಆ್ಯಂಡ್ ಇದು ನಿಮಗೆ ಕಂಪ್ಲೀಟ್ಲಿ ಒಂದು 80ರ ದಶಕನ ಕಟ್ಕೊಡುತ್ತೆ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗ್ಬೋದು, ಮತ್ತು ರೆವಲ್ಯೂಷನ್ ಸ್ಟೋರಿ ಆಗ್ಬೋದು, ಪಕ್ಕಾ ಆ್ಯಕ್ಷನ್ ಡ್ರಾಮಾ. ನಮ್ಮ ಟ್ರೈಲರು ಸಾಂಗ್ಸ್ಗಳೆಲ್ಲ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಏನೋ ಯಾವ ಥರದ ಕಥೆ ಹೇಳಕ್ಕೆ ಹೋಗ್ತಾ ಇದೀವಿ ನಾವು ಅಂತ. ಒಂದು ಸಮುದಾಯ ನೋವಲ್ಲಿ ನಿಂತಾಗ ಹುಟ್ಟುವಂಥ ಒಬ್ಬ ಹೀರೋ ಹೇಗೆ ಫೈಟ್ ಮಾಡಿ ಇಡೀ ಜನಾಂಗ ಜೊತೆ ನಿಂತ್ಕೋತಾನೆ. ಮತ್ತು ಅದರ ಜೊತೆ ನಿಲ್ಲುವಂಥ ಅಂಬಿಕಾ ಕ್ಯಾರೆಕ್ಟ್ರು. ಅಂಬಿಕಾ ಆಲ್ಸೋ ತುಂಬ ಪವರ್ಫುಲ್ ಕ್ಯಾರೆಕ್ಟ್ರು. ಅವರು ಹೇಗೆ ಆ ಕ್ಯಾರೆಕ್ಟ್ರಿಗೆ ಅಶೋಕನ ಜೊತೆಗೆ ಸಾಥ್ ಕೊಡ್ತಾರೆ ಅನ್ನೋದು ಒಂದು ಕಂಪ್ಲೀಟ್ಲಿ ಒಂದು ಪುಟ್ಟ ಪ್ರಪಂಚವನ್ನೇ ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ನೀವು ನೋಡದೇ ಇರುವಂಥ ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದೀವಿ. ಹೇಳಿ ನೀವೇ. 2 ದಿನದ ಹಿಂದೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗಿ ನೋಡಿದ್ವಿ. ಅಂದರೆ ಸತೀಶ್ ಅವ್ರು ಹೇಳ್ದಂಗೆ ತುಂಬ ಸಿಂಪಲ್ ಲೈನ್, ಎಲ್ಲೂ ಕಾಂಪ್ಲಿಕೇಟ್ ಮಾಡ್ತಾ ಇಲ್ಲ. ಇವಾಗ ಮಕ್ಳಿಗೊಂದು ಕತೆ ಹೇಳಿದಾಗ ಹೇಗೆ ಒಂದು ಸಿಂಪಲ್ ಆಗಿ ಕತೆ ಹೇಳ್ತಾರೆ, ಬಟ್ ಅದು ಇಮ್ಯಾಜಿನೇಷನ್ ಎಲ್ಲ ಮಕ್ಕಳು ಆ ಕತೆನ ಹೆಂಗೆ ಅವ್ರು ಮಾಡ್ಕೋತಾರಲ್ಲ, ಅದೇ ರೀತಿ ಇಟ್ಸ್ ಅ ವೆರಿ ಸಿಂಪಲ್ ಸ್ಟೋರಿ. ಬಟ್ ಡೈರೆಕ್ಟರ್ ಇಮ್ಯಾಜಿನೇಷನ್ ಆಗಿರ್ಬೋದು, ಅಂದರೆ ಈ ತಂಡದ ಒಂದು ಇಮ್ಯಾಜಿನೇಷನ್ ಆಗಿರ್ಬೋದು, ಆ ಇಮ್ಯಾಜಿನೇಷನ್ ಅದು ಸಿನಿಮಾನ ದೊಡ್ಡದು ಮಾಡಿದೆ. ಅಂದರೆ ಒಂದು 70s 80s ಜ್ಞಾಪಕ ಬರ್ಸುತ್ತೆ. ಅಥವಾ ಬಟ್ಟೆಗಳಾಗಿರ್ಬೋದು, ಅವ್ರು ಯೂಸ್ ಮಾಡೋ ಗಾಡಿ ಆಗಿರ್ಬೋದು, ಮನೆಗಳಿರೋ ರೀತಿ, ಅದು ಎಲ್ಲನೂ ಅಷ್ಟೇ ತುಂಬ ರೂಟೆಡ್ ಆಗಿದೆ ಪ್ರತಿಯೊಂದೂ. ಎಲ್ಲೋ ಔಟ್ ಆಫ್ ಅಂದರೆ ಸಿನಿಮಾದಿಂದ ಆಚೆ ನಾವೇನೋ ತೋರ್ಸೋಕೆ ಹೊರಟಿದ್ದೀವಿ ಅಥವಾ ಕಥೆಯಿಂದ ಆಚೆ ಏನೋ ಹೋಗಿದೆ ಅಂತ ಎಲ್ಲೂ ಅನಿಸಲ್ಲ. ಇಮ್ಯಾಜಿನೇಷನ್ ಸಾಂಗ್ ಯಾಕೋನೂ ಅಷ್ಟೇ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸಿನಿಮಾದಲ್ಲಿ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್, ಸತೀಶ್ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಸಾಕಷ್ಟು ಅಂದರೆ ಸುರೇಶ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ವಿಲನ್ ಕ್ಯಾರೆಕ್ಟರ್ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ನೋಡಿ, ಹೀರೋನ್ ಪಕ್ಕದಲ್ಲಿ ಇಟ್ಕೊಂಡು ವಿಲನ್ ಫೇವರೇಟ್ ಅಂತಿದೆ. ಏನೋ ಒಂದು ಇಂಪ್ರೆಷನ್ ಅಂದ್ರೆ ಪ್ರತಿಯೊಂದು, ಅಂದ್ರೆ ಇವಾಗ ಹೀರೋ ಅಂದ ತಕ್ಷಣ ಅಫ್ಕೋರ್ಸ್ ಅವರೇ ಸಿನಿಮಾಗೆ ಹೀರೋ, ಬಟ್ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಒಂದು ಎಕ್ಸೆಂಟ್ರಿಸಿಟಿ ಅನ್ನೋದಿರುತ್ತಲ್ಲ, ಸಡನ್ ಆಗಿ ಎಲ್ಲೋ ಒಂದು ಎಕ್ಸ್ಟ್ರೀಮ್ಗೆ ಹೋಗುತ್ತೆ ಒಂದು ಕ್ಯಾರೆಕ್ಟರು. ಬಿಹೇವಿಯರಲ್ಲಿ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಏನೋ ಒಂದು ಡಿಫ್ರೆನ್ಸ್ ಅಂತ ಅನಿಸುತ್ತೆ ಕ್ಯಾರೆಕ್ಟರಲ್ಲಿ. ಸಪ್ತಮಿ ಅವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಿಮ್ಮಿಬ್ಬರ ಕಾನ್ವರ್ಸೇಷನ್ ಒಂದು ಡಬ್ಬಿಂಗ್ ಸೀನನ್ನು ನೋಡಿದೆ. ನೀವು ಡಬ್ಬಿಂಗ್ ಮಾಡಿದ್ದು ಕೂಡ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವ್ರು ಮಾಡಿದ್ದಂತಹ ಜಾಗದಲ್ಲೇ ನಾವು ಡಬ್ಬಿಂಗ್ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳಿದ್ರಿ. ನಿಮ್ಮಿಬ್ಬರು ಅದು ಕಾನ್ವರ್ಸೇಷನ್ ತುಂಬ ಚೆನ್ನಾಗಿತ್ತು. ಅದನ್ನ ಇಲ್ಲಿ ಎನಾಕ್ಟ್ ಮಾಡ್ಬೋದಾ? ಇವ್ರು ಹೇಳೋದು ನನಗೆ ನಿಂತ್ಕೊಳ್ಳಿ ಅಂತ. ಅಲ್ಲ, ನನ್ನ ಮಾತು ಕೇಳಿ, ಒಂಚೂರು ನಿಂತ್ಕೊಳ್ಳಿ ಅಂಬಿಕಾ. ಅಲ್ಲ, ನಾನು ಏನಂತ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ನನ್ನ ಮಾತು ಓಲಿ, ನಿಮ್ಮ ಹೆಸರಾದ್ರೂ ಹೇಳ್ರಿ. ನನ್ನ ಹೆಸರು ಕಟ್ಕೊಂಡು ನಿಮ್ಗೆ ಏನು? ಅಲ್ಲ ಪ್ಲೀಸ್ ಓಲಿ, ಹೆಸರು ಹೇಳ್ಬಿಡಿ, ನಾನು ಹೊರಟಾಗ್ತೀನಿ. ಪ್ಲೀಸ್ ನನ್ನ ಹೆಸರು ಹೇಳಿ. ನನ್ನ ಹೆಸರು ಚೆನ್ನಕ್ಕ. ಚೆನ್ನಾಗಿದೆ ಹೆಸರು, ಚೆನ್ನಕ್ಕ. ನಿಂತ್ಕೊಳ್ಳಿ. ಮತ್ತೇನ್ ನಿಮ್ಮ ಹೆಸರು? ಚೆನ್ನಕ್ಕ. ಯಾಕೆ ಹೇಳಲ್ಲ ಹೇಳಿ? ಪ್ಲೀಸ್ ನಿಲ್ಸಿ. ಒಳ್ಳೆಯವರು, ನೀವು ಹಿಂದೆ ಬರ್ತಾರೆ, ನಿಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಆಮೇಲೆ ಊರವರೆಲ್ಲ ಒಳ್ಳೆಯವರು ಅಂತಾರೆ, ಮತ್ತೇನ್ ಮಾಡ್ತಾರೆ ಬಿಡಿ. ಒಳ್ಳೆಯವರಲ್ಲ, ನೀವು ಸುಮ್ಮನೆ ನನ್ನ ಚೆನ್ನಕ್ಕ, ನನ್ನ ಮಾತು ಕೇಳಿ. ಇಲ್ಲ ಅಷ್ಟೇ, ಆಲ್ರೆಡಿ ಹೆಸರಲ್ಲೇ ಅಕ್ಕ ಅನ್ಬಿಡ್ತೀರ ನೀವು. ಚೆನ್ನಕ್ಕ. ಈಗ ಒಂದು 5 ಫನ್ನಿ ಕ್ವಶನ್ಸನ್ನು ನಾನು ಕೇಳ್ತಾ ಹೋಗ್ತೇನೆ. ಅದಕ್ಕೆ ನೀವು ಹಾನೆಸ್ಟಾಗಿ ಆನ್ಸರ್ ಮಾಡಬೇಕು. ಈಗ ಸಪ್ತಮಿ ಅವರು, ಸತೀಶ್ ಅವರು ಲಾಸ್ಟ್ ಗೂಗಲಲ್ಲಿ ಏನು ಸರ್ಚ್ ಮಾಡಿದ್ರು? ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದು, ನೀವು ಎಷ್ಟು ಏಜು ನಿಮ್ಮದು ಅಂತ. ನಂದ ಸುಳ್ಳಿದು, ನಾನು ಫಸ್ಟೇ ಹೇಳಿದೆ ನಿಜ ಹೇಳ್ಬೇಕಂತ. ಅಲ್ಲ, ನೀವೇನು ಸತ್ಯನೇ ಹೇಳ್ಬೇಕಾ? ಹೌದು, ಸತ್ಯವನ್ನೇ ಹೇಳಬೇಕು. ತುಂಬಾ ಏನ್ ಸರ್ಚ್ ಮಾಡಿದ್ದೆ? ಗೂಗಲ್ ಮ್ಯಾಪ್ ಅಲ್ಲಿ ಜಾಗ ಸರ್ಚ್ ಮಾಡಿದೆ. ನೀವು ಹೇಳಿಲ್ಲ ಏನ್ ಸರ್ಚ್ ಮಾಡಿದ್ರಿ ಅಂತ. ನಾನು ಸಾಂಗ್ ಸರ್ಚ್ ಮಾಡಿದೆ ಎಷ್ಟು ಹೋಗಿದೆ ಅಂತ ಗೂಗಲ್. ನಾನು ನನಗೆ ಆ್ಯಕ್ಚುಲಿ ತಮಿಳ್ ಸಿನಿಮಾ ಇದು ಬಂತಲ್ಲ, ಅಂದರೆ ತಮಿಳ್ ಕಂಪ್ನಿಯಿಂದ ಬಂತಲ್ಲ, ಅಂದರೆ ಡಿಸ್ಟ್ರಿಬ್ಯೂಷನ್ಗೆ. ಆವಾಗ ಅವ್ರ ಕಂಪ್ನಿಯವ್ರು ಯಾವ್ಯಾವ ಸಿನಿಮಾ ಮಾಡಿದ್ದಾರೆ, ಅವ್ರು ಏನೇನು ಮಾಡಿದ್ದಾರೆ ಅಂತ ಸರ್ಚ್ ಮಾಡಿದ್ದೆ. ಏನು ಹಾನೆಸ್ಟ್ ಆನ್ಸರ್ ಅಲ್ವಾ? ಈಗ ಟೈಮ್ ಮಷಿನ್ ಬಂದುಬಿಟ್ಟು, ಟೈಮ್ ಮಷಿನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸಿನಿಮಾ ಸೆಟ್ಗೆ ಅಥವಾ ಯಾವುದಾದ್ರೂ ಒಂದು ಸಿಚುವೇಶನ್ಗೆ ನೀವು ಹಿಂದೆ ಟ್ರಾವೆಲ್ ಮಾಡ್ಬೋದು ಅಂತ ಅನಿಸಿದ್ರೆ ಎಲ್ಲಿ ಹೋಗ್ತೀರಾ ನೀವು? ನಾನೆಲ್ಲೂ ಹೋಗಲ್ಲ, ನಾನು ಹಿಂದಕ್ಕೆ ಹೋಗಲ್ಲ. ಚೆನ್ನಾಗಾಗಿದೆ ಜೀವನ ಇಲ್ಲಿವರೆಗೂ, ಹಿಂದಕ್ಕೆ ಹೋಗಿ ವಾಪಸ್ ಇನ್ನೇನಾದ್ರೂ ಆಗ್ಬಿಟ್ರೆ ಏನಕ್ಕೆ? ಇಲ್ಲಿವರೆಗೂ ಜೀವನ ಚೆನ್ನಾಗಾಗಿದೆ, ಮುಂದೆನೂ ಜೀವನ ಎಲ್ಲ ಅಂದ್ರೆ ಅದಕ್ಕೆ ನಾನು ಹಿಂದಕ್ಕೆ ಅಂತೂ ಖಂಡಿತ ಹೋಗಲ್ಲ. ಒಂದು ಅವಕಾಶ ಸಿಗುತ್ತೆ ಟೈಮ್ ಮಷಿನಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಸೆಟ್ಟಿಗೆ ಹೋಗಬೇಕು ಅಂತ ಅಂದ್ರೆ, ಆಗಿನ ಕಾಲದ ಮಯೂರ, ಹೀಗೆ ಅಣ್ಣ ಅವರು, ವಿಷ್ಣುವರ್ಧನ್, ಆ ಥರ ಭಕ್ತ ಪ್ರವಾದ ಹೋಗ್ಬಿಡ್ತಾ ಅಣ್ಣ ಅವರು, ಸತ್ಯ ಹರಿಶ್ಚಂದ್ರ. ಯಾಕಂದ್ರೆ ಅದು ಕಲರ್ ಅಲ್ಲಿ ವಾಪಸ್ ರಿಲೀಸ್ ಆದಾಗ ನಮ್ಮಪ್ಪ ನೋಡ್ಲೇಬೇಕು ಅಂತ ಕರ್ಕೊಂಡು ಹೋಗಿದ್ರು. ಅಲ್ಲ, ಅಣ್ಣವ್ರು ಎಲ್ಲಾ ಸಿನಿಮಾ, ಬಂಗಾರದ ಮನುಷ್ಯ ಹೋಗ್ಬೋದು, ವಾಪಸ್ ಸಾಕ್ಷಾತ್ಕಾರ ಹೋಗ್ಬೋದು, ಎಲ್ಲಾ ಸೆಟ್ಗಳಿಗೂ ಹೋಗ್ಬೋದು. ನಿಮ್ಮ ಜೀವನ ಚರಿತ್ರೆಯ ಸಿನಿಮಾ ಬಂದ್ರೆ ಆ ಸಿನಿಮಾಗೆ ಏನ್ ಟೈಟಲ್ ಇಡ್ತೀರಾ? ಶಿವಕುಮಾರ್.
ಶಿವತಾಂಡವ ಅಂತ ಇಟ್ಟರೆ ಚೆನ್ನಾಗಿರುತ್ತೆ ಬಹುಶಃ. ಅಂದರೆ ನನ್ನ ಓಲ್ ಲೈಫ್ ಜರ್ನಿನ ತರಬಹುದಲ್ಲಿ. ಯಾಕೆಂದರೆ ನಾನು ನಾಟಕಕ್ಕೆ ಹೋಗಿದ್ದು, ಸ್ಕೂಲ್ಗೆ ಹೋಗಿದ್ದು, ಅದೆಲ್ಲ ಕಂಪ್ಲೀಟ್ ಲೈಫ್ ತಂದರೆ ಶಿವತಾಂಡವ ಅಂತ ಇಡ್ಬೋದು. ಯಾರು ಬರ್ಕೊಂಬರ್ರಪ್ಪ ಒಳ್ಳೆ ಸ್ಕ್ರಿಪ್ಟ್. ಶಿವತಾಂಡವ ಅದೇ ಇಂಗ್ಲೀಷೆಲ್ಲ ಬರ್ತಾ ಇದೆ, ದ ಸ್ಟಾರ್ ದಟ್ ಆಲ್ವೇಸ್ ಶೈನ್ಸ್ ಅಂತ. ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಈಗ. ಏನೋ ಹೇಳಿ, ನಾನು ಹೇಳ್ತೀನಿ. ಸದಾ ಮಿನುಗುವ ತಾರೆ ಅಂತ. ಸೂಪರ್, ಮಿನುಗುತ್ತಾರೆ ಕಲ್ಪನಾ, ಅದಕ್ಕೆ ಮಿನುಗುತ್ತಾರೆ ಅಂತ ಇಡ್ಬೋದು. ಅದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.